ಕಳೆದ 5 ವರ್ಷದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದು ಆ ಆಡಳಿತದ ಅವಧಿಯಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ತಾರತಮ್ಯದ ಮಧ್ಯೆ ನಾನು ಈ ಕ್ಷೇತ್ರದ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ. ಪ್ರಾರಂಭದಲ್ಲಿ ಶಾಸಕರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಗ್ರಾಮ ವಿಕಾಸ ಅನ್ನತಕ್ಕಂಥ ಯೋಜನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಸ್ಥಳೀಯ ಶಾಸಕರಿಗೆ 5 ಗ್ರಾಮಗಳನ್ನು ಆಯ್ಕೆ ಮಾಡುವಂಥ ಒಂದು ಅವಕಾಶವನ್ನು ನೀಡಿ ಆ ಪ್ರಕಾರ 5 ಗ್ರಾಮಗಳನ್ನು ಆಯ್ಕೆ ಮಾಡಿದೆ. ಅಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಗ್ರಾಮ ವಿಕಾಸ ಯೋಜನೆಯ 5 ಗ್ರಾಮಗಳ ಒಂದು ಪ್ರಸ್ತಾವನೆಯನ್ನು ಬದಲಾವಣೆ ಮಾಡೋದರ ಮೂಲಕ ರಾಜಕೀಯವನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡಿದರು. ಅವರು ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಒಂದು ಅರಂತೋಡು ಇತ್ತು, ನೆಲ್ಲೂರು ಕೆಂಬರಾಜಿ ಇತ್ತು. ಈ ರೀತಿಯ 3 ಗ್ರಾಮಗಳನ್ನು ಅವರು ನಾನು ಕೊಟ್ಟಂಥ ಪ್ರಸ್ತಾವನೆ ಕೈಬಿಟ್ಟು ಅವರು ಎಡಿಷನ್ನಾಗಿ ನೂಜಿಬಾಳ್ತಿಲ, ಪೆರುವಾಜೆ ಮತ್ತು ಕಲ್ಮಡ್ಕವನ್ನು ಸೇರಿಸುವಂಥ ಕೆಲಸವನ್ನು ಮಾಡಿದರು. ಆ ನಂತರ ನಾನು ಹಕ್ಕುಚ್ಯುತಿಯನ್ನು ಮಂಡನೆ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಪ್ರಕಾರ ಸಂಬಂಧಪಟ್ಟಂಥ ಹಕ್ಕುಚ್ಯುತಿಯಲ್ಲಿ ಚರ್ಚೆಗೆ ಬಂದ ನಂತರ ಏನು ನಾನು ಪ್ರಸ್ತಾವನೆ ಕೊಟ್ಟಿದ್ದೆ ಆ ಎಲ್ಲ 5 ಗ್ರಾಮ ಪಂಚಾಯತ್ಗಳು ಕೂಡ ಆ ಗ್ರಾಮ ವಿಕಾಸ ಯೋಜನೆ ಸೇರ್ಪಡೆಗೊಂಡು ಆ ರಾಜಕೀಯ ಒಂದು ತಾರತಮ್ಯ ಮತ್ತು ಹೋರಾಟದ ಮಧ್ಯೆ ಕರ್ನಾಟಕ ರಾಜ್ಯದಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ 5 ಗ್ರಾಮ ಪಂಚಾಯತ್ಗಳ ಬದಲಿಗೆ 8 ಗ್ರಾಮ ಪಂಚಾಯತ್ಗಳು ಗ್ರಾಮ ವಿಕಾಸ ಯೋಜನೆಯಲ್ಲಿ ಸೇರ್ಪಡೆಗೊಳ್ಳುವಂಥ ಕೆಲಸಗಳಾಯಿತು. ಅಂದರೆ 5 ವರ್ಷದಲ್ಲಿ ಕೂಡ ಇಡೀ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ರಾಜಕೀಯವನ್ನು ಮಾಡೋದನ್ನು ಬಿಟ್ಟರೆ ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ಕಾಂಗ್ರೆಸ್ ಸರ್ಕಾರ ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ. ಎರಡನೇದಾಗಿ ಯಾವ ರೀತಿಯ ರಾಜಕೀಯವನ್ನು ಮಾಡಿದರೂ ಇನ್ನೂ ಹೇಳ್ಬೋದು. ಗಡಿ ಪ್ರದೇಶ ಅಭಿವೃದ್ಧಿಯ ಒಂದು ಯೋಜನೆ ಅಡಿಯಲ್ಲಿ ಸಂಪಾಜೆಯ ಕೀಲಾರ ಮೂಲೆಗೆ ಒಂದು 25 ಲಕ್ಷ, ಆಲೇಟಿಯ ಕೋಳ್ಚಾರು ಪೈಂಬಚಾಲ್ ರಸ್ತೆಗೆ ಸಂಬಂಧಪಟ್ಟಾಗೆ 25 ಲಕ್ಷ, ಜಾಲ್ಸೂರು ಗ್ರಾಮದ ಮಾಬಾಳಡಕ್ಕೆ 25 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿ ಅದು ನನ್ನ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆದು ಆ ಕಾಮಗಾರಿಯನ್ನು ಮಾಡಬೇಕು ಅನ್ನತಕ್ಕಂಥ ಒಂದು ಆದೇಶ ಸರ್ಕಾರದಿಂದ ಬಂತು. ಆ ಆದೇಶವನ್ನು ಸಂಬಂಧಪಟ್ಟಂಥ ಕಾಂಗ್ರೆಸ್ಸಿಗರು ರಾಜಕೀಯವನ್ನು ಮಾಡೋದರ ಮೂಲಕ ಅಲ್ಲಿನೂ ಕೂಡ ಕಾಂಗ್ರೆಸ್ ಅನುದಾನ ಕೊಟ್ಟಿದೆ ಅನ್ನತಕ್ಕಂಥ ಅಪಪ್ರಚಾರವನ್ನು ಮಾಡುವಂಥ ಕೆಲಸವೂ ಕೂಡ ಆಯಿತು. ಅಂದರೆ 5 ವರ್ಷದಲ್ಲಿ ಕೂಡ ನಿರಂತರವಾದಂಥ ರಾಜಕೀಯದ ವಿರೋಧದ ಮಧ್ಯೆ ನಾನು ಅಭಿವೃದ್ಧಿ ಕೆಲಸವನ್ನು ಮಾಡಬೇಕಾಗಿತ್ತು. ಕಳೆದ 5 ವರ್ಷದಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಯಾವುದೇ ರೀತಿಯ ವಿಶೇಷವಾಗಿರತಕ್ಕಂಥ ಅನುದಾನಗಳು ಬರಲಿಲ್ಲ. ಅದರಿಂದಾಗಿ 5 ವರ್ಷದಲ್ಲಿ ನಾವು ಹೆಚ್ಚು ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ವಿಶೇಷವಾಗಿ ಕಳೆದ ಸುಮಾರು 60 ವರ್ಷಗಳ ಕಾಂಗ್ರೆಸ್ಸಿನ ಆಡಳಿತದ ಅವಧಿಯಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ವಿಶೇಷವಾಗಿರತಕ್ಕಂಥ ಅನುದಾನ ಬಂದಿರುವಂಥದ್ದು ಕೇಂದ್ರ ರಸ್ತೆ ನಿಧಿ ಯೋಜನೆಯಲ್ಲಿ, ಅಂದರೆ CRF ಯೋಜನೆಯಡಿಯಲ್ಲಿ. ಆ CRF ಯೋಜನೆಯಡಿಯಲ್ಲಿ ಇಡೀ ನಮ್ಮ ಇತಿಹಾಸದಲ್ಲಿ ಹೇಳ್ಬೋದು ಸುಳ್ಯ ತಾಲೂಕಿಗೆ 32 ಕೋಟಿ 50 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಗುವಂಥ ಒಂದು ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಆ ಒಂದು ಕೆಲಸವನ್ನು ಮಾಡುವಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ರಾಜಕೀಯವನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡಿದೆ. ಈಗಾಗಲೇ ಚಾರ್ವಾಕ ದೋಲ್ಪಾಡಿ ಎಡಮಂಗಲ ರಸ್ತೆ ಸುಮಾರು 6 ಕೋಟಿ ರೂಪಾಯಿಯ ಕಾಮಗಾರಿ ಪ್ರಾರಂಭ ಆಗಿದೆ. ಬಲ್ಯ ನೆಲ್ಯಾಡಿ ರಸ್ತೆ ಇದೆ, ಆ ಒಂದು ರಸ್ತೆಯ 6 ಕೋಟಿ ರೂಪಾಯಿಯ ಕಾಮಗಾರಿ ಪ್ರಾರಂಭ ಆಗಿದೆ. ಆನಂತರ 2ನೇ ಹಂತದಲ್ಲಿ ಕಾಂತಮಂಗಲ ಅಜ್ಜಾವರ ರಸ್ತೆಗೆ 6 ಕೋಟಿ ರೂಪಾಯಿಯ ಅನುದಾನ ಒದಗಿಸಿ ಸರ್ಕಾರದ ನಿಯಮಾನುಸಾರ ಟೆಂಡರನ್ನು ಅಧಿಕೃತ ಮಾಡಿ ಕಳೆದ ಜನವರಿಯ 26ನೇ ತಾರೀಕಿಗೆ ಅದನ್ನು ಪೂರ್ತಿಗೊಳಿಸಬೇಕಿತ್ತು. ಆದರೆ ಆ ರೀತಿಯ ಒಂದು ಪೂರ್ತಿಗೊಳಿಸಬೇಕಾದ ಟೆಂಡರನ್ನು ಕೂಡ ಅದನ್ನು ಮುಚ್ಚಿಡುವಂಥ ಒಂದು ಕೆಲಸವನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದೆ. ಅದು ಯಾಕೆ ಆ ರೀತಿಯಲ್ಲಿ ಮಾಡಿದೆ ಅಂದರೆ, ಈಗ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ 32.50 ಕೋಟಿ ಏನು ಅನುದಾನ ಇದೆ, ಆ ಎಲ್ಲ ರೀತಿಯ ಕಾಮಗಾರಿಗಳು ಸುಳ್ಯ ವಿಧಾನಸಭಾ ಕ್ಷೇತ್ರ ನಡೆದರೆ ಅದು ರಾಜಕೀಯವಾಗಿ BJPಗೆ ಲಾಭ ಅನ್ನತಕ್ಕಂಥ ಒಂದು ಉದ್ದೇಶದಿಂದ ಈ ರೀತಿಯ ರಾಜಕೀಯವನ್ನು ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡಿದೆ ಮತ್ತು ನಮ್ಮ ಕ್ಷೇತ್ರದಲ್ಲೂ ಕೂಡ ಮಾಡುವಂಥ ಕೆಲಸಗಳನ್ನು ಮಾಡಿದೆ. ವಿಶೇಷವಾಗಿ ಬೇರೆ ಯಾವುದೇ ರೀತಿಯ ಹೆಚ್ಚುವರಿ ಅನುದಾನಗಳು ಬರಲಿಲ್ಲ. ಅದು ಶಾಸಕರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ನಿಧಿ ಯೋಜನೆಗೆ ಸಂಬಂಧಪಟ್ಟಾಗೆ ಅದು ವರ್ಷಂಪ್ರತಿ ಬರುವಂಥ ಅನುದಾನಗಳು.
ಎರಡನೇದಾಗಿ ನಬಾರ್ಡಿಗೆ ಸಂಬಂಧಪಟ್ಟಾಗೆ ವಿಶೇಷ ಅನುದಾನ ಯಾವುದೂ ಕೂಡ ಬರಲಿಲ್ಲ. ಆ ರೀತಿಯಿಂದಾಗಿ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಎರಡನೇದಾಗಿ BJP ಸರ್ಕಾರದ ಸಮಯದಲ್ಲಿ ಏನೇನು ನಾವು ಪ್ರಸ್ತಾವನೆ ಕೊಟ್ಟಿದ್ದಾವೆ, ಈಗ ಆರಂಭೂರಿನ ಸೇತುವೆ ಇರ್ಬೋದು, ಆ ಸೇತುವೆಯನ್ನು ಕೂಡ ನಾವು ಪ್ರಸ್ತಾವನೆ ಕೊಟ್ಟು ಆ ಪ್ರಸ್ತಾವನೆಗೆ ಸಂಬಂಧಪಟ್ಟಾಗೆ ಎಲ್ಲಿ ಸೇತುವೆಯನ್ನು ಮಾಡಬೇಕು ಅನ್ನತಕ್ಕಂಥ ಎಸ್ಟಿಮೇಟವನ್ನು ಕೂಡ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳು ಮಾಡಿದರು. ಆದರೆ ಆ ಜಾಗವನ್ನು ಮಾತ್ರ ಮೇಲೆ ಕೆಳಗೆ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ನವರು ಮಾಡಿದ್ದಾರೆ. ಎರಡನೇದಾಗಿ ನಬಾರ್ಡಿನಲ್ಲಿ ಕೊಲ್ಲಮುಗ್ರದ ಬೆಂಡೋಡಿಗೆ ಕೂಡ ಅದು ನಾವು ಮಂಜೂರು ಮಾಡಿರತಕ್ಕಂಥ ಸೇತುವೆ, ಆದರೆ ಆ ಸೇತುವೆಯನ್ನು ಕೂಡ ನಾವು ಮಂಜೂರು ಮಾಡಿದ್ದೇವೆ ಅನ್ನತಕ್ಕಂಥ ಒಂದು ಅಪಪ್ರಚಾರವನ್ನು ಮಾಡುವಂಥ ಕೆಲಸಗಳಾಗಿದೆ. ಬಾಕಿ ಎಲ್ಲ ಕೆಲಸಗಳು ಯಾವುದು, ಅದು ಕುಮಾರಧಾರ ಸೇತುವೆ ಇರ್ಬೋದು, ಮುಲುಗು ಸೇತುವೆಯನ್ನು ಸರ್ವಋತು ಸೇತುವೆ ಮಾಡಿರುವಂತಿರ್ಬೋದು, ಹೊಸಮಠ ಸೇತುವೆ ಇರ್ಬೋದು, ಅಥವಾ ಶಾಂತಿಮಗರು ಸೇತುವೆಗಳಿರ್ಬೋದು, ಈ ಎಲ್ಲ ಸೇತುವೆಗಳು ಕೂಡ BJPಯ ಆಡಳಿತದಲ್ಲಿರುವ ಸಮಯದಲ್ಲಿ ಮಂಜೂರಾಗಿರತಕ್ಕಂಥ ಸೇತುವೆಗಳು. ಆ ಸೇತುವೆಗಳ ಕಾಮಗಾರಿಯನ್ನು ನಾವು ಮಾಡಿದ್ದೇವೆ ಅನ್ನತಕ್ಕಂಥ ಒಂದು ಪ್ರಚಾರವನ್ನು ಕಾಂಗ್ರೆಸ್ ಸರ್ಕಾರ ಮಾಡುವಂಥ ಕೆಲಸವನ್ನು ಮಾಡಿದೆ. ಎರಡನೇದಾಗಿ ಇವತ್ತು ವಿಶೇಷವಾಗಿ ಒಂದು ಅಪಪ್ರಚಾರ ಇರುವಂಥದ್ದು ಅಂಬೇಡ್ಕರ್ ಭವನದ ಬಗ್ಗೆ. ಅಂಬೇಡ್ಕರ್ ಭವನದ ಬಗ್ಗೆ ನಾನು ಕಾಂಗ್ರೆಸ್ನವ್ರಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಂಬೇಡ್ಕರ್ ಬಗ್ಗೆ ಮತ್ತು ಅಂಬೇಡ್ಕರ ಮೇಲಿರತಕ್ಕಂಥ ಒಂದು ಭಕ್ತಿ ಇರ್ಬೋದು, ಭಾವನೆಗಳು ಇರ್ಬೋದು, ಅದು BJPಗಿದ್ದಷ್ಟು ಕಾಂಗ್ರೆಸ್ಸಿಗೆ ಇಲ್ಲ. ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಯಾವಾಗ ಕೊಡಬೇಕಿತ್ತು ಅವರು? ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಅವರು ಭಾರತ ರತ್ನವನ್ನು ಕೊಡಲಿಲ್ಲ. ಆದರೆ ವಿ ಪಿ ಸಿಂಗ್ ಸರ್ಕಾರದ ಹೊತ್ತಿಗೆ ಆ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಸ್ತಾವನೆಯ ಮೂಲಕ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸಗಳು ಆಯಿತು. ಆನಂತರ ಅಂಬೇಡ್ಕರ್ ಹುಟ್ಟಿದಂಥ ಸ್ಥಳ ಇರ್ಬೋದು, ಅಥವಾ ಅವರ ಅಂತ್ಯ ಸಂಸ್ಕಾರ ಮಾಡಿರ್ತಕ್ಕಂಥ ಸ್ಥಳ ಇರ್ಬೋದು, ಸುಮಾರು 5 ಭಾಗದಲ್ಲಿ ಇವತ್ತು BJPಯ ಸರ್ಕಾರ ನರೇಂದ್ರ ಮೋದಿಯವರು ಬಂದ ನಂತರ ಇವತ್ತು ಆ ರೀತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಮರಣಿಕವರುವಂಥ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅನ್ನತಕ್ಕ ದಿಕ್ಕಿಂದ ಇವತ್ತು BJPಯ ಸರ್ಕಾರ ಮಾಡಿದೆ ಬಿಟ್ಟು ಕಾಂಗ್ರೆಸ್ನವರು ಯಾವುದನ್ನು ಕೂಡ ಮಾಡಲಿಲ್ಲ. ಬರೀ ಅಂಬೇಡ್ಕರ್ರ ಬಗ್ಗೆ ಅವರು ಕಣ್ಣೀರು ಮತ್ತು ನಾಟಕವನ್ನು ಮಾಡುವಂಥ ಕೆಲಸವನ್ನು ಮಾಡಿದರೆ ಹೊರತು ಬೇರೆ ಯಾವುದನ್ನು ಕೂಡ ಮಾಡಲಿಲ್ಲ. ಅದೇ ರೀತಿಯಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ನಮಗೆಲ್ಲ ಗೊತ್ತುಂಟು, ನಮ್ಮ ಕೃಷಿ ಇಲಾಖೆಯ ಪಕ್ಕದಲ್ಲಿ ಒಂದು ಸಣ್ಣ ಸೆಡ್ಡಿನ ರೀತಿಯಲ್ಲಿ ಒಂದು ಅಂಬೇಡ್ಕರ್ ಭವನ ಹಿಂದೆ ಇತ್ತು, 94ರ ಹಿಂದೆ. ಆದರೆ ಆ ಒಂದು ಅಂಬೇಡ್ಕರ್ ಭವನ ಗೋಡನ್ನ ರೀತಿಯಲ್ಲಿ ಇತ್ತು. ಆದರೆ ಆ ರೀತಿಯ ಒಂದು ಪರಿಸ್ಥಿತಿಯನ್ನು ನಾವು ಮನಗೊಂಡು ತಾಲೂಕು ಪಂಚಾಯತಿಯಿಂದ ಸುಮಾರು 20 ಸೆನ್ಸ್ ಜಾಗವನ್ನು ಕಾದಿರಿಸಿಕೊಂಡು ನಮ್ಮ ಸರ್ಕಾರ 2012-13 ಸಾಲಿನಲ್ಲಿ 1 ಕೋಟಿ ರೂಪಾಯಿಯ ಅನುದಾನವನ್ನು ಅಂಬೇಡ್ಕರ್ ಭವನಕ್ಕೆ ಮಂಜೂರು ಮಾಡುವಂಥ ಕೆಲಸ ಆಯಿತು. ಆ ಮಂಜೂರು ಮಾಡಿರ್ತಕ್ಕಂಥ 1 ಕೋಟಿಯಲ್ಲಿ 50 ಲಕ್ಷ ರೂಪಾಯಿಯ ಕಾಮಗಾರಿ ಪೂರ್ತಿಗೊಂಡು ಉಳಿಕೆ 50 ಲಕ್ಷವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಿರ್ಮಿತಿ ಕೇಂದ್ರದ ಮೂಲಕ ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರ ಗಮನಕ್ಕೆ ಇಲಾಖೆಯವರು ತಂದರು. ಮತ್ತು ನಾನು ಕೂಡ 2-3 ಬಾರಿ ಅವರನ್ನು ರಿಕ್ವೆಸ್ಟ್ ಮಾಡಿದೆ, ತಕ್ಷಣ ಬಿಡುಗಡೆ ಮಾಡಿ ಉಳಿಕೆ ಅನುದಾನ ನಾವು ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿ ಮತ್ತು ಲೋಕಸಭಾ ಸದಸ್ಯರ ಅನುದಾನದಿಂದ ಮಾಡ್ತೇವೆ ಅನ್ನತಕ್ಕಂಥ ಮಾತನ್ನು ಕೂಡ ಅವರಿಗೆ ಹೇಳಿದೆವು. ಆದರೆ ಅದಕ್ಕೆ ಯಾವುದೇ ರೀತಿಯ ಒಂದು ಸಹಕಾರವನ್ನು ಕೊಡದೆ 50 ಲಕ್ಷವನ್ನು ಕೂಡ ಪೆಂಡಿಂಗ್ ಇಡುವಂಥ ಕೆಲಸವನ್ನು ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಸಚಿವರು ಮಾಡಿದ್ದಾರೆ. ಆನಂತರ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿ ನಮ್ಮ ಗಾಂಧಿನಗರದಲ್ಲಿ ಉದ್ಘಾಟನೆಗೆ ಸಮಾಜ ಕಲ್ಯಾಣ ಸಚಿವರು ಬಂದಿದ್ದರು. ಆಗ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದ್ದರು. ಅಲ್ಲಿ ಕೂಡ ಅವ್ರು ಹೇಳಿರ್ತಕ್ಕಂಥೇನು, ಅವ್ರು ಘಂಟಾಘೋಷವಾಗಿ ಹೇಳಿದರು, ನಮ್ಮ ಸರ್ಕಾರ ಕೊಡುವಂಥ ಸರ್ಕಾರ ಅನ್ನತಕ್ಕಂಥ ಮಾತನ್ನು ಹೇಳಿದರು. ಆದರೆ ಕೊಡುವಂಥ ಸರ್ಕಾರ ಆದರೆ ಈ BJPಯ ಸರ್ಕಾರ ಬಿಡುಗಡೆ ಮಾಡಿರತಕ್ಕಂಥ 1 ಕೋಟಿಯಲ್ಲಿ 50 ಲಕ್ಷ ಅನುದಾನವನ್ನು ಯಾಕೆ ಬಿಡುಗಡೆ ಮಾಡಲಿಲ್ಲ? ಎರಡನೇದಾಗಿ ಬೇಕಷ್ಟು ದುಡ್ಡು ಕೊಡ್ತಾರೆ ಅಂತ ಹೇಳಿದರು, ಆದರೆ ಯಾಕೆ ಅವರು ದುಡ್ಡನ್ನು ಕೊಡಲಿಲ್ಲ? ಅದಕ್ಕಾಗಿ ನಾನು ಇಷ್ಟೇ ಹೇಳುವಂಥದ್ದು, ಅಂಬೇಡ್ಕರ್ ಭವನದ ಬಗ್ಗೆ ಯಾವುದೇ ನಮ್ಮ ದಲಿತ ಮುಖಂಡರಿರ್ಬೋದು, ಅವರಿಗೆ ಯಾರಿಗೂ ಗೊಂದಲ ಬೇಡ. ನನ್ನ ಅಪೇಕ್ಷೆ ಇರತಕ್ಕಂಥದ್ದು 3 ಕೋಟಿ ರೂಪಾಯಿಯ ಒಂದು ಅನುದಾನದಲ್ಲಿ ಒಂದು ವ್ಯವಸ್ಥಿತವಾಗಿರತಕ್ಕಂಥ ಅಂಬೇಡ್ಕರ್ ಭವನವನ್ನು ಮಾಡಬೇಕು ಅನ್ನತಕ್ಕಂಥ ಅಪೇಕ್ಷೆ ಇತ್ತು. ಆದರೆ ರಾಜಕೀಯ ಒಂದು ಒತ್ತಡಗಳು, ರಾಜಕೀಯ ತಾರತಮ್ಯದಿಂದಾಗಿ ಆ ಒಂದು ಕೆಲಸ ನಿಧಾನಗತಿಯಲ್ಲಿ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಮತ್ತು ನನ್ನ ಮನಸ್ಸಲ್ಲಿ ಏನಿತ್ತು, ಆ 3 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಆ ಒಂದು ವ್ಯವಸ್ಥಿತವಾಗಿರತಕ್ಕಂಥ ಅಂಬೇಡ್ಕರ್ ಭವನವನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಆದರೆ ಇವತ್ತು ಕಾಂಗ್ರೆಸ್ನವರು ಸುಮ್ಮನೆ ರಾಜಕೀಯವಾಗಿರತಕ್ಕಂಥ ಆರೋಪವನ್ನು ಮಾಡ್ತಾರೆ ಹೊರತು ನಿಜವಾಗಿರತಕ್ಕಂಥ ಆಧಾರ ಸಹಿತ ಯಾವುದೇ ರೀತಿಯ ಆರೋಪವನ್ನು ಮಾಡಲಿಕ್ಕೆ ಅವರಿಗಿಲ್ಲ. ಅದಕ್ಕೋಸ್ಕರ ರಾಜಕೀಯ ಆರೋಪವನ್ನು ಮಾಡುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ಸಿಗರು ಮಾಡುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ನಾನು ಇಷ್ಟರವರೆಗೆ ರಾಜಕೀಯದಲ್ಲಿ ನನ್ನದೇ ಆಗಿರತಕ್ಕಂಥ ನಂಬಿಕೆಗಳಿದೆ.
ನಾನು ರಾಜಕೀಯಕ್ಕೆ ಬಂದಿರುವಂಥದ್ದು ಒಂದು ಸಿದ್ಧಾಂತದ ಒಂದು ಅಡಿಯಲ್ಲಿ ಮತ್ತು ಆ ಸಿದ್ಧಾಂತವನ್ನು ಒಪ್ಪಿಕೊಂಡು ರಾಜ್ಯಕ್ಕೆ ಬಂದಿರುವಂಥದ್ದು. ಆ ರೀತಿಯಲ್ಲಿ ರಾಜಕೀಯಕ್ಕೆ ಬಂದ ಸಮಯದಲ್ಲಿ ನಮಗೆ ಈ ಕ್ಷೇತ್ರದ ಜನ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ನನ್ನ ಪಾರ್ಟಿ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ. ಕೊಟ್ಟಂಥ ಸಮಯದಲ್ಲಿ ಪಾರ್ಟಿ ಮತ್ತು ಈ ಕ್ಷೇತ್ರದ ಏನು ಜನಗಳಿದ್ದಾರೆ, ಮತದಾರಿದ್ದಾರೆ, ಅವರ ವಿಶ್ವಾಸವನ್ನು ಒಂದು ಪ್ರೀತಿಯನ್ನು ಗಳಿಸುವುದು ನನ್ನ ಆದ್ಯ ಕರ್ತವ್ಯ. ಅವರು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಾನು ನಡ್ಕೊಳ್ಬಾರ್ದು ಅನ್ನತಕ್ಕಂಥ ದಿಕ್ಕಿನಿಂದ ಯಾವುದೇ ರೀತಿಯ ಅಧಿಕಾರವನ್ನು ಅಪೇಕ್ಷೆ ನಾನು ಪಡೋದಿಲ್ಲ. ಅಧಿಕಾರ ಬಂದಾಗ ಅದನ್ನು ಪಡ್ಕೊಳ್ತೇವೆ, ಅದನ್ನು ನಿರ್ವಹಣೆ ಮಾಡ್ತೇವೆ. ಆದರೆ ಈ ಒಂದು ದಿಕ್ಕಿನಿಂದ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ BJP ಸರ್ಕಾರ ಬರುವುದು ನಿಶ್ಚಿತವಾಗಿದೆ. ಹಾಗಿದ್ದ ಕಾರಣ ಪಾರ್ಟಿಯ ಕಡೆಯಿಂದ ಏನು ಯಾವ ರೀತಿಯ ಜವಾಬ್ದಾರಿ ಕೊಡ್ತಾರೋ ಅದನ್ನು ಖಂಡಿತವಾಗಿ ನಾನು ನಿಭಾಯಿಸಲಿಕ್ಕೆ ಸಿದ್ಧನಿದ್ದೇನೆ ಅನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ.